ವೀಕ್ಷಕರೇ, ಇದು ತಾರಮ್ಮ ಅಂತಂದರೆ ಇವ್ರು ಹೇಳ್ದಂಗೆ ಡಾಕ್ಟ್ರೇಟ್ ಕೊಡ್ತಿದ್ದೀವಿ ಅಂತಂದಾಗ ಯಾರೋ ಒಬ್ರು ಕರೆ ಮಾಡಿದಾಗ ಎಲ್ಲಿ ಎಷ್ಟೊತ್ತಿಗೆ ಯಾವತ್ತು ಬರಬೇಕು ಅಂತ ಕೇಳೋರಿದ್ದಾರೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ನನಗೊಂದು ಡಾಕ್ಟ್ರೇಟ್ ಬೇಕು ಅಂತೇಳ್ಬಿಟ್ಟು ದುಡ್ಡು ಕೊಟ್ಟು ಡಾಕ್ಟ್ರೇಟ್ನ ಕೊಂಡುಕೊಳ್ಳೋರು ಕೂಡ ಇದ್ದಾರೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇವರ 40 ವರ್ಷಗಳ ಚಿತ್ರರಂಗದ ಸೇವೆ ಗುರುತಿಸಿ ನಿಮಗೆ ಈ ಥರ ಡಾಕ್ಟರೇಟ್ ಗೌರವವನ್ನು ನೀಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಅಂದರೆ ಬೇಡ ಅಂತ ತಿರಸ್ಕರಿಸಿದಂಥ ಮೊದಲ ಮಹಿಳೆ ಇವರೇ ಅನಿಸುತ್ತೆ. ಎಸ್, ಅದರ ಹೊರತಾಗಿ ಡಾಕ್ಟ್ರೇಟ್ ಪಡೆದು ನೀವು ಮನೆಗೆ ಬರ್ತೀರಾ. ನೀವು ಡಾಕ್ಟ್ರೇಟ್ ಪಡೆದಾಗ ಎಷ್ಟು ಖುಷಿ ಆಯಿತು ನನಗೆ ಗೊತ್ತಿಲ್ಲ. ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಡೀ ಚಿತ್ರರಂಗದ ತಾರೆಯರೆಲ್ಲ ಸೇರಿ ತಾರಮ್ಮನ ಮನೆಗೆ ಬರ್ತಾರಲ್ಲ, ಡಾಕ್ಟರ್ ತಾರಮ್ಮನ ಮನೆಗೆ. ಆ ವಿಡಿಯೋ ನೋಡಿ ನನಗಂತೂ ಆ 70s, 80s, 90s ಈಗಿನ ಕಾಲದ ಹೀರೋಯಿನ್ಸು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಇದೇ ಮನೆಯಲ್ಲಿ ನೋಡಿದಾಗ ನನಗಾಗಿದ್ದ ಖುಷಿ ಅಂತೂ ನನಗೆ ಎಷ್ಟು ಖುಷಿಯಾಗಿದೆಯೋ ಇಡೀ ಚಿತ್ರರಂಗಕ್ಕೂ ಅಷ್ಟೇ ಖುಷಿಯಾಗಿದೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಈ ಥರದ ಒಂದು 70ಸಿಂದ ಈಗಿನ ಜನ್ರೇಷನ್ವರೆಗೂ ಎಲ್ಲ ಅಭಿನೇತ್ರಿಯರು ಒಟ್ಟಿಗೆ ಸೇರಿರೋದು ಇದೇ ಮೊದಲು ಅನಿಸುತ್ತೆ. ಹೌದು, ಅದನ್ನು ನನಗೆ ಹಿರಿಯ ಪತ್ರಕರ್ತರ ಕುಮಾರ್ ಅವರಿಂದ ಗೊತ್ತಾಯಿತು. ನನಗೆ ಮಹಿಳಾ ಯೂನಿವರ್ಸಿಟಿಯಿಂದ ತಗೊಂಡಿದ್ದಕ್ಕೆ ಮಹಿಳೆಯರ ಜೊತೆ ಸಂಭ್ರಮಿಸಬೇಕು ಅಂತಿತ್ತು. ಅದರ್ವೈಸ್ ನನಗೆಲ್ಲ ಚಿತ್ರರಂಗದ ಪುರುಷರು ಮಹಿಳೆಯರು ಎಲ್ಲರೂ ಒಂದೇ. ಆದರೆ ಒಂದು ಸ್ಪೆಷಲಾಗಿ ಮಹಿಳಾ ಯೂನಿವರ್ಸಿಟಿಯಿಂದ ಈ ಥರದೊಂದು ನನಗೊಂದು ಪದವಿ ಸಿಕ್ಕಿದೆ. ಅದರಿಂದ ಇದನ್ನು ಮಣಿಗಳ ಜೊತೆನೇ ಮಾಡಬೇಕು ಅಂತಿತ್ತು ನನಗೆ. ನಾನು ಒಂದಷ್ಟು ಅಂದರೆ ನನಗೆ ಹತ್ತಿರವಾದವರು ಮತ್ತು ನನ್ನ ಜೊತೆ ಕೆಲಸ ಮಾಡಿದವರು ಮತ್ತು ನನಗೆ ಮನಸ್ಸಿಗೆ ಇದ್ದವರು ಮತ್ತು ತೀರಾ ಇತ್ತೀಚೆಗೆ ಹೆಣ್ಮಕ್ಳು ಕೆಲವು ಇಬ್ಬರು ಮೂರು ಜನ ಜೊತೆ ಕೆಲಸ ಮಾಡಿಲ್ಲ. ಆದರೂ ಒಂದಷ್ಟು ಸಮಾರಂಭಗಳಿಗೆ, ಒಂದಷ್ಟು ಕೆಲಸಗಳಿಗೆ, ಸಮಾಜಮುಖಿ ಕೆಲಸ ಮಾಡಿದಾಗ ಅವರೆಲ್ಲ ಹೆಣ್ಮಕ್ಳು ಕೈ ಜೋಡಿಸಿದ್ರು ನನಗೆ. ಅಂಥ ಹೆಣ್ಮಕ್ಳನ್ನೆಲ್ಲ ಕರಿಬೇಕು ಅಂತ ಆಯಿತು. ನಾನು ಕರೆದಿದ್ರಲ್ಲಿ ಇಬ್ಬರು ಅಂದರೆ ಒಬ್ಬರು ಹಿಂದಿನ ದಿನ ಬರ್ತೀನಿ ಅಂತ ಆಸೆಪಟ್ಟು ಹೇಳಿದರು. ಆದರೆ ನಾನು ಇರಲಿಲ್ಲ ಮನೆಯಲ್ಲಿ. ಇನ್ನೊಬ್ಬರು ಅವರು ಸ್ವಂತದವ್ರನ್ನ ಏನೋ ಕಳ್ಕೊಂಡಿದ್ರು, ಅವ್ರು ಬರೋಕ್ಕಾಗಲಿಲ್ಲ ಅನ್ನೋದು ಬಿಟ್ಟರೆ ಪ್ರತಿಯೊಬ್ಬರು ಬಂದರು. ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತು. ಆಮೇಲೆ ನಾನು ಕೆಲವರಂತೂ ನಾನು ಬರಬೇಕಾದ್ರೆ ನಾನು ಸ್ವಲ್ಪ ಹೊತ್ತಿಗೆ ಮಾತ್ರ ಬರ್ತೀನಿ, ನನಗೆ ಇನ್ನೊಂದು ಪ್ರೋಗ್ರಾಮ್ ಇದೆ ಅಂದ್ಕೊಂಡೆಲ್ಲ ಹೇಳಿದ್ರು. ಆಮೇಲೆ ಕೆಲವರು ನಾನು ಮನೆಗೆ ಹೋಗಬೇಕು. ಆದರೆ ಏನೂ ಆಗಲಿಲ್ಲ. ಇಲ್ಲಿ ಬಂದ ತಕ್ಷಣ ಎಲ್ಲರೂ ಇದ್ದು ಖುಷಿಯಿಂದ ನಮ್ಮ ಜೊತೆ ಸಮಯ ಕಳೆದು ಒಂಥರ ಅವ್ರ ಮನೆ ಥರ ಓಡಾಡಿಕೊಂಡು, ನಾನು ಬಳೆ ಶಾಸ್ತ್ರ ಅದೆಲ್ಲ ಇಟ್ಟಿದ್ದೆ. ಎಲ್ಲರೂ ಬಳೆ ತೊಡೋದ್ರಿಂದ ಭಾರತಿಯಮ್ಮ, ಹೇಮಾ ಚೌಧರಿರವರು, ಆಮೇಲೆ ಒಂದಷ್ಟು ಬಳೆಗಳನ್ನೂ ಕೈಗೆ ಇಟ್ಕೊಂಡು ನನ್ನ ಈ ಸೀರೆಗೆ ಮ್ಯಾಚ್ ಆಗುತ್ತೆ ಕಡೆ ಅಂತ. ಆಮೇಲೆ ಜೈಮಾಲ ಅಮ್ಮ, ನಾನು ಮದುವೆಗೆ ಈ ಥರ ಸೀರೆ ತೊಗೊಂಡಿದ್ದೀನಿ, ನಾನು ಈ ಬಳೆ ಅಂದರೆ ತುಂಬ ಖುಷಿ ಅನ್ನಿಸ್ತು ನನಗೆ. ಹಳೆಯ ಸಂಪ್ರದಾಯ ನಾವು ಮರೆತುಬಿಟ್ಟಿದ್ವಿ, ಬಳೆ ತೊಡಸ್ಕೊಳ್ಳೋದು ಅದು ಎಲ್ಲನೂ ಬರೀ. ಆಮೇಲೆ ನಾನು ಪೂಜಾ ಅಂತ ಹೇಳಿ ಆ ಹುಡುಗಿಗೆ ಇದು ಕೊಟ್ಟಿದ್ದೆ. ಇದನ್ನೆಲ್ಲ ಅವಳೇ ಅಲಂಕಾರ ಮನೆಯದು ಅದೆಲ್ಲ ಮಾಡಿದ್ದಿದ್ದು ಪಾಪ. ಆ ಹುಡುಗಿ ಒಂದು ಆಟ ಆಡಿಸೋಣ ನಂದು ಆಟ ಬೇಡ, ಅವರವರ ಹಾಡನ್ನೇ ನೆನಪಿಸೋಣ. ಅವರೆಲ್ಲ ಮರ್ತೋಗಿರ್ತಾರೆ, ಎಷ್ಟೋ ವರ್ಷಗಳ ಹಿಂದೆ ಅವರು ಹಾಡಿಗೆ ಅದು ಡ್ಯಾನ್ಸ್ ಮಾಡಿರ್ತಾರೆ. ಮತ್ತು ಅವ್ರು ಹಾಡು ಹಾಕಿ ಅದನ್ನೇ ಡ್ಯಾನ್ಸ್ ಒಂಥರ ಹೇಳೋಣ, ಒಂಥರ ಖುಷಿ ಪಡ್ತಾರೆ ಅಂತ ಹೇಳಿ. ಅದರಲ್ಲಿ ನನಗೆ ತುಂಬ ಖುಷಿ ಅನಿಸಿದ್ದು. ಭಾರತಿಯಮ್ಮ ಎದ್ದೊಳಕ್ಕೆ ಭಾರತಿಯಮ್ಮ ಡ್ಯಾನ್ಸ್ ಮಾಡಿದ್ದು, ಹೇಮಾ ಚೌಧರಿಯವರು, ಸುಮಿತ್ರಮ್ಮ, ಜೈಮಾಲಾರವರು, ಶ್ರುತಿ, ಸುಧಾರಾಣಿ, ಮಾಳವಿಕಾ ಎಲ್ಲರೂ ಎಲ್ಲರೂ ಸಂತೋಷಪಟ್ಟಿದ್ದು. ಆಮೇಲೆ ಪೂಜಾ ಗಾಂಧಿ ಅಂತೂ ಪುನೀತ್ದು ಅವಳದು ಸಾಂಗಿಗೆ ಅಶ್ವಿನಿಯನ್ನು ಕರ್ಕೊಂಡು, ಪಾಪ ಅವರು ತುಂಬ ಸಂಕೋಚ ಪಡ್ತಿದ್ರು. ಅವರನ್ನು ಕರ್ಕೊಂಡು ಬಂದು ಅವರು ಒಂಥರ ಪುನೀತ್ ರಾಜ್ಕುಮಾರ್ ಥರ ನಿಂತಿದ್ದು ಜೊತೆಯಲ್ಲಿ ಅವಳ ಜೊತೆ. ಆಮೇಲೆ ಸುಧಾ ನರಸಿಂಹರಾಜು ಅವ್ರ ತಂದೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ಇವಳು ತ್ರಿವೇಣಿ ಅವ್ರ ತಾಯಿ ಹಾಡಿಗೆ ಹೆಜ್ಜೆ ಹಾಕಿದ್ದು. ಮತ್ತು ಸಂಘವಿ ನಾವು ಮರ್ತೇ ಬಿಟ್ಟಿದ್ವಿ. ಸಂಘವಿ ನಮ್ಮ ದಿಗ್ಗಜರಲ್ಲೆಲ್ಲ ಹೀರೋಯಿನ್ ಮಾಡಿದ್ಲು ವಿಷ್ಣು ಸರ್ ಜೊತೆಗೆ. ಆ ಹುಡುಗಿ ಅವಳು ಡ್ಯಾನ್ಸ್ ಮಾಡಿದ್ದು. ಗುರುಕಿರಣ್ ಹೆಂಡತಿ ಗುರುಕಿರಣ್ ಸಂಬಂಧಪಟ್ಟ ಹಾಡಿಗೆ ಹೆಜ್ಜೆ ಹಾಕಿದ್ದು. ಈ ಥರದೆಲ್ಲ ಸುಧಾ ಬೆಲ್ವಾಡಿ ಅವಳು ಅಭಿನಯ ಮಾಡಿದ ಸಿನಿಮಾಗೆ, ವೀಣಾ ಸುಂದರ್ ಅವಳು ಅಭಿನಯ ಮಾಡಿದ ಸಿನಿಮಾದಲ್ಲಿ, ಮಾಳವಿಕಾ, ಅನುಪ್ರಭಾಕರ್ ಅಂತೂ ಅವಳು ನನ್ನನ್ನು ಓಡಾಡಿಸೇ ಬಿಟ್ಲು. ನಾನಂದೆ ಆ ಸಾಂಗಲ್ಲಿ ಹಂಗೆ ಓಡಿರೋದು, ನೀವು ಓಡಿ ಅಂತ. ಒಂಥರ ಮಾಲಾಶ್ರೀ ಅವಳು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು. ಮತ್ತು ಆ ಮಾಲಾಶ್ರೀ ಜೊತೆ ಇನ್ನು ಎಲ್ಲ ಹೀರೋಯಿನ್ಸು ಎದ್ದು ಡ್ಯಾನ್ಸ್ ಮಾಡಿದ್ದು. ಯಾವುದನ್ನು ಬಿಡಲಿ, ಯಾವುದನ್ನು ಹೇಳಲಿ, ಈಗಲೂ ನನಗೆ ನಮ್ಮ ಕಲಾವಿದರೆಲ್ಲ ಫೋನ್ ಮಾಡ್ತಾ, ಅಯ್ಯೋ ನಾನು ಇನ್ನೂ ಅದೇ ಗುಂಗಲ್ಲಿದ್ದೀನಿ, ತುಂಬ ಚೆನ್ನಾಗಿತ್ತು. ಮಾಳವಿಕಾ, ಅಂಜಲಿ ಇವರೆಲ್ಲರೂ ವಾಯ್ಸ್ ಮೇಲ್ಗಳಲ್ಲಿ, ತ್ರಿವೇಣಿ ವಾಯ್ಸ್ ನೋಟ್ಗಳಲ್ಲಿ ನಮಗೆಲ್ರಿಗೂ ಮೆಸೇಜ್ಗಳನ್ನ ಕಳಿಸಿದ್ದು. ಪ್ರಿಯಾಂಕಾ ಉಪೇಂದ್ರ ಅವಳು ಹಾಡಿಗೆ ಅವಳು ಡ್ಯಾನ್ಸ್ ಮಾಡಿದ್ದು. ಅವಳಿಗೆ ಪಾಪ ಎಲ್ಲಿ ಹೋದರೂ ಹೂವೇ ಹಾಡಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬೇರೆ ಏನಾದರೂ ಹಾಕಿ ಅಂದರೆ ಅವರು ಇದನ್ನು ಹಾಕ್ಬಿಟ್ರು, ಮಲ್ಲ ಡ್ಯಾನ್ಸ್, ನೀನೇ ಬಾ ರವಿ ಸರ್
ಸರ್ ಅಂತೇಳಿ ಎಳ್ಕೊಂಡು ಬಂದು ಪ್ರಿಯಾಂಕಾ ಮಾಡಿದ್ದು ಯಾವುದನ್ನು ಹೇಳಿ ಯಾವುದನ್ನು ಬಿಡಲಿ, ಒಬ್ರದ್ದು ನನ್ನ ಬಿಡೋಕ್ಕಾಗಲ್ಲ. ಇದ್ರ ಮಧ್ಯದಲ್ಲಿ ಸುಧನ್ನ ಮಗಳು, ಅವಳಂತೂ ಅವಳು ಒಳ್ಳೆ ಡ್ಯಾನ್ಸರು, ಭರತನಾಟ್ಯ. ಅವಳಿಗೆ ಈಗ ತಾನೇ ಅರಂಗಿಟ್ರಮು ಎಲ್ಲ ಆಗಿದೆ, ಸುಧಾರಾಣಿ ಅವರ ಮಗಳು. ಅವಳು ನಮ್ಮ ಹೀರೋಯಿನ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ದು. ಈ ನಮಗೆ ತುಂಬ ತುಂಬ ಮೆಮೊರೀಸ್ನ ಬಿಟ್ಟು ಒಂಥರ ಅವರು ಎಲ್ಲರೂ ತುಂಬ ಖುಷಿಯಾಗಿ ಇದೇ ಥರ ಸೇರಬೇಕು ನಾವೆಲ್ಲಾದರೂ ಓದ್ತಲ್ಲ, ಅವರಾಗೆ ಅವರೇ ಎಲ್ಲ ಹೇಳ್ತಾ ಇರೋದು. ನನಗೆ ತುಂಬ ಖುಷಿ ಅನಿಸ್ತು ಅವ್ರು ಬಂದು ಸಂತೋಷದಿಂದ ಕಳೆದು, ಮತ್ತು ಎಲ್ರಿಗೂ ಸಂತೋಷನ ಹಂಚ್ತಿರೋದು, ಹೇಳ್ತಿರೋದು ಇದೆಯಲ್ಲ. ಮತ್ತು ಅವ್ರು ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ಹಾಕ್ಕೊಳ್ತಿರೋದು, ವಾಯ್ಸ್ ನೋಟ್ ಹಾಕ್ಕೊಳ್ಳೋದು. ಹೋಗ ನಾನು ನಿಮ್ಗೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಮೀನ್ ಆಲ್ ದಿ ಪ್ರೆಸ್ ಕ್ಯಾರಿಡ್ ಎಲ್ಲರೂ, ಯಾಕಂದರೆ ನಾನು ಯಾರನ್ನೂ ಕರೆದಿರಲಿಲ್ಲ, ಬರೀ ಹೆಣ್ಮಕ್ಳದು ಅಂತ ಹೇಳಿ. ಸೊ ನಾನು ಪ್ರೆಸ್ನೂ ಕರೆದಿರಲಿಲ್ಲ. ಬಟ್ ಆದರೆ ಯಾರೂ ಅದನ್ನು ಬೇಜಾರು ಮಾಡ್ಕೊಳ್ಳದೆ ಎಲ್ಲರೂ ತಮ್ಮ ತಮ್ಮ ಚಾನಲ್ಗಳಲ್ಲಿ, ತಮ್ಮ ತಮ್ಮ ಪೇಪರ್ಗಳಲ್ಲಿ ಪ್ರಕಟ ಮಾಡಿ ಸಪೋರ್ಟ್ ಮಾಡಿದ್ದು. ಐ ಜಸ್ಟ್ ಲವ್ ಯು ಆಲ್. ಎಸ್ ತಾರಮ್ಮ, ನನಗೂ ಬಹಳ ಖುಷಿ ಆಯಿತು ಆ ವಿಡಿಯೋ ನೋಡಿ. ಅಷ್ಟು ಜನನ ನೀವು ಈ ಮನೆಗೆ ಕರೆಸಿ ಅವ್ರಿಗೆ ಆತಿಥ್ಯ ಮಾಡಿ ಕಳಿಸಿದ್ದು, ಅವ್ರು ನಿಮಗೆ ಅಭಿನಂದಿಸಿದ್ದು ಅದೆಲ್ಲನೂ. ಅದರ ಹೊರತಾಗಿ ನಾನೊಂದು ಲೈನ್ ಹಾಕಿದ್ದೆ, ಅದರಲ್ಲಿ ಒಂದು ಕಟ್ಸ್ ಮಾಡಿ ಭಾರತಿ ಅಮ್ಮ ಅವರು ಡ್ಯಾನ್ಸ್ ಮಾಡಿದ್ದು ನೋಡಂತೂ ನನಗೆ ಕಣ್ಣು ತುಂಬ ನೀರು ತುಂಬ್ಕೊಂತು. ಇವರೇನಾ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅಂತ ಹೇಳಿದ್ದು ಅಂತ ನಾನು ಹಿಂಗೆ ಹಾಕಿದ್ದೆ ಲೈನು. ಅವರು ಆ ಥರ ಎದ್ದು ಆ ರೆಟ್ರೋ ಸಾಂಗಿಗೆ ಅವರು ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರೆ ಹಿಂಗೆಲ್ಲ ನನಗೆ ಒಂಥರ ಖುಷಿ ಆಗೋಯ್ತು. ನಿಜನೋ, ನಾನು ಹೇಳಿದ್ದು ಆ 4 ಹೆಣ್ಮಕ್ಳು ಅಂದರೆ ತಾಯಂದರು, ಸಾವನ್ನು ಗೆದ್ದು ಬಂದ ತಾಯಂದರು. ಮೊದಲನೇದಾಗಿ ಭಾರತಿಯಮ್ಮ, ಅವ್ರು ನಿಮ್ಗೆ ಗೊತ್ತು ಎಷ್ಟು ಅನಾರೋಗ್ಯ ಇದ್ದರು, ಅವ್ರು ಸಾವನ್ನು ಗೆದ್ದು ಎದ್ದು ಬಂದರು ಭಗವಂತ. ಮತ್ತು ಹೇಮಾ ಚೌಧರಿಯರವರು, ಅವ್ರಿಗೆ ಆಪ್ರೇಷನ್ ಆಗಿದೆ, ಇದಾಗಿದೆ ಎಲ್ಲ ಗೊತ್ತು, ನಿನಗೂ ಗೊತ್ತು, ಸೀರಿಯಸ್ ಅಂತಿದ್ರು. ಅವರು ಸಾವನ್ನು ಗೆದ್ದು ಬಂದರು. ಇನ್ನು ಜಯಮಾಲಾ ಅಮ್ಮ, ಅವರು ಆಲ್ಮೋಸ್ಟ್ ಒಂದು 2 ವರ್ಷಗಳ ಕಾಲ ಹೊರಗಡೆನೇ ಬರಲಿಲ್ಲ ಅವ್ರ ಅನಾರೋಗ್ಯಕ್ಕೆ. ಅವರು ಸಾವನ್ನು ಗೆದ್ದು ಬಂದವರು. ಸುಮಿತ್ರಮ್ಮ ಮಾಡ್ತಾ ಇದ್ದಾರೆ, ಹೌದು ಮಾಡಿದ್ರು. ಮತ್ತು ಸುಮಿತ್ರಮ್ಮ ನಾನು ಬರೋಕ್ಕಾಗಲ್ಲ, ನನಗೆ ತುಂಬ ಇದು ಅಂತೆಲ್ಲ ಏನೇನೋ ಎಕ್ಸ್ಪ್ಲೈನ್ ಮಾಡಿನೂ ಬಂದು ಅವರು ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದು. ಆಮೇಲೆ ಎಲ್ಲರೂ ಈ 4 ಮನೆಗಳಲ್ಲಿ ಎಲ್ಲರೂ ಹೇಳ್ತಿರೋದೇನೆಂದರೆ ಮತ್ತೆ ರೀಚಾರ್ಜ್ ಆಗಿಬಿಟ್ಟಿದ್ದಾರೆ, ಎಲ್ಲ ಊರುಗಳಿಗೆ ಹೋಗ್ತಿದ್ದಾರೆ ಕಾರಲ್ಲಿ ಅಂತ. ನನಗೆ ಅದೇ ಸಂತೋಷ, ನನಗೆ ತುಂಬ ಖುಷಿ ಕೊಡ್ತು. ಅಂದರೆ ಸಾವನ್ನು ಗೆದ್ದು ಬಂದ ತಾಯಂದ್ರಿಗೆ ನನಗೆ ಸನ್ಮಾನ ಮಾಡಬೇಕು ಅನ್ನೋದು ಇತ್ತು. ಸೊ ಅವರು ಬಂದು ಇವರೆಲ್ಲ ನಮ್ಮ ಜೊತೆ ಸೇರಿದ್ದಿದೆಯಲ್ಲ, ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಆಯ್ತದು. ಇನ್ನೊಂದು ವಿಚಾರ ನನಗೇನಪ್ಪ ಅಂತಂದರೆ, ಅಪ್ಪು ಅವರ ನಗು ಮುಖನ ನಾವು ಅಶ್ವಿನಿ ಮೇಡಮ್ ಅವ್ರ ಮೂಲಕ ನೋಡ್ತಾ ಇದ್ದೀವಿ. ಅವರೆಲ್ಲೇ ಬಂದರೂ ಅವ್ರ ಉಪಸ್ಥಿತಿ ಇರುತ್ತೆ, ಆದರೆ ಅವ್ರು ಮಾತಾಡಲ್ಲ. ವಿಶ್ ಮಾಡೋಕ್ಕೆ ಬರ್ತಾರೆ, ಬಟ್ ವಿಶ್ ಮಾಡಲ್ಲ, ವೇದಿಕೆಯಲ್ಲಿ ಇರ್ತಾರೆ, ಹೋಗ್ತಾರೆ. ಬಟ್ ಅವರು ಕೂಡ ಈ ಥರ ಎಲ್ಲರ ಜೊತೆ, ಪೂಜಾ ಗಾಂಧಿ ಅವ್ರ ಜೊತೆ ಅವರು ಅಪ್ಪು ಅವರ ಸಾಂಗ್ಗೆ, ಆ ಮಿಲನಾದ ಸಿನಿಮಾದ ಒಂದು ಸಾಂಗ್ಗೆ ಸುಮ್ಮನೆ ಹಿಡ್ಕೊಂಡು ಅವ್ರನ್ನೊಂದು ರೌಂಡ್ ಹಾಕ್ಸ್ತಾ ಇದ್ರೆ ನಮಗೆಲ್ಲೋ ಒಂದು ಕಡೆ ಸೂಪರ್ ಅಪ್ಪ ಅನಿಸ್ಬಿಡ್ತು. ಆ ಹೆಣ್ಮಗಳು ಒಂಥರ ನಾವೆಲ್ಲ ಮೆಚ್ಕೊಳ್ಳುವಂಥ ಹೆಣ್ಮಗಳು. ಅನೇಕ ಗುಣಗಳು ಆಕೆಯಲ್ಲಿದೆ. ನನಗೆ ತುಂಬ ಸಂತೋಷ ಕೊಟ್ಟಿದ್ದು ಅಂದರೆ, ಆಕೆ ಬಂದು ಸಂತೋಷವಾಗಿ ಇದ್ದಿದ್ದು, ಆಕೆಗೆ ಇನ್ನೊಂದು ಕಾರ್ಯಕ್ರಮ ಇದ್ದರೂ ಅದನ್ನು ನಾನು ಮುಂದಕ್ಕೆ ಹಾಕಿ ಇಲ್ಲೇ ಸಮಯ ಜಾಸ್ತಿ ಕೊಟ್ಟಿದ್ದು, ಕಳೆದಿದ್ದು ಖುಷಿ ಅನ್ನಿಸ್ತು ನನಗೆ. ಸೂಪರ್. ಈ ಸಂತೋಷದ ಸಂಭ್ರಮಗಳು ಮತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ರಿಪೀಟೆಡ್ಲಿ ಆಗ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ಕೊನೆಯದಾಗಿ ಒಂದೆರಡು ಮಾತು ಕೇಳೋದಾದರೆ, ಡಾಕ್ಟರ್ ತಾರಾ ಅನುರಾಧ ಅವ್ರಿಗೆ ಈಗ ಡಾಕ್ಟ್ರೇಟ್ ಬಂದಿರೋದ್ರಿಂದ ಮತ್ತಷ್ಟು ಜವಾಬ್ದಾರಿಗಳು. ನನಗೆ ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟಾಗ ನಾನು ಬದಲಾಗಿದ್ದಿಲ್ಲ, ಅಥವಾ ನನ್ನ ವೈಯಕ್ತಿಕ ಕ್ಯಾರೆಕ್ಟರ್ ಆಗಲಿ, ಅಥವಾ ನಾನು ನಡ್ಕೊಳ್ಳೋ ರೀತಿ ಆಗಲಿ, ನನ್ನ ಆಂಗಿಕ ಇದಾಗಲಿ ನಾನು ಯಾವತ್ತೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಎಲ್ಲ ಪದವಿಗಳು, ಗೌರವಗಳು ಮತ್ತು ಯಾವುದೇ ಪ್ರಶಸ್ತಿಗಳು ನಮ್ಮನ್ನು ಹುರಿದುಂಬಿಸಿ ಬೆನ್ನು ತಟ್ಟಿ ಮುಂದೆ ನಡೀರಿ ಅಂತ ಹೇಳೋವಂಥದ್ದು ಅಂತ ಅಂದ್ಕೊಳ್ತೀನಿ. ನಮಗೆ ಮಾರ್ಗದರ್ಶನ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತೀನಿ. ಇದಕ್ಕೆಲ್ಲದಕ್ಕೂ ಕಾರಣರಾಗಿರೋ ಎಲ್ಲ ಮಹನೀಯರಿಗೂ, ಎಲ್ಲರಿಗೂ ಅವರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ನನಗೆ ಒಂದು ಪ್ರತಿ ಸತಿ ಯಾವಾಗಲೂ ನನ್ನ ಕುಟುಂಬ, ಅದು ನನ್ನ ಮನೆಯ ತಾಯಿ ಮನೆಯವರ ಆಗಿರ್ಬೋದು, ಅಥವಾ ನನ್ನ ಯಜಮಾನರ ಮನೆಯಾಗಿರ್ಬೋದು, ಮತ್ತು ಇಡೀ ಚಿತ್ರರಂಗ, ಇಡೀ ನನ್ನ ಪಕ್ಷದ ಗುರು ಹಿರಿಯರು, ಮತ್ತು ರಾಜಕೀಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ತಿದ್ದಿರುವಂಥ ಪತ್ರಕರ್ತರು, ಮಾಧ್ಯಮದವರು, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮಾಡುವಂಥ ಆಶೀರ್ವಾದವೇ ಇದಕ್ಕೆಲ್ಲ ಕಾರಣ ನಾನು ಭಾವಿಸ್ತೀನಿ. ತಾರಾ ಅನುರಾಧ ಆಗಿದ ತಕ್ಷಣ ನಾನು ಏನೋ ಒಂದು ಬದಲಾವಣೆಯಾಗಿ ಮಾತನಾಡೋ ಸ್ಟೈಲಲ್ಲಿ, ನಡ್ಕೊಳ್ಳೋ ಸ್ಟೈಲಲ್ಲಿ ನಾನು ಯಾವಾಗಲೂ ಬದಲಾಗಿಲ್ಲ. ಅದನ್ನು ನಿರೀಕ್ಷಿಸಲು ಬೇಡಿ. ನಾನು ಮೊದಲಿಂದ ಹೆಂಗಿದ್ದೀನೋ ಹಾಗೆ ಇರ್ತೀನಿ. ನನಗೆಲ್ಲವೂ ಇದೆಲ್ಲ ಸಂದಿದೆ ಅಂತಂದರೆ ಅದು ನನ್ನ ತಂದೆ ತಾಯಿಯರ ಆಶೀರ್ವಾದ ಅಷ್ಟೇ. ನಮಸ್ಕಾರ. ಸೂಪರ್. ಇನ್ನೆರಡೇ ಪ್ರಶ್ನೆ ಕೇಳಿಬಿಡ್ತೀನಿ.
ನೀವು ಜೆ ಪಿ ನಗರದ ತಾರಮ್ಮ ಅಂತ ನಮ್ಗೆ ಗೊತ್ತಿತ್ತು. ಈಗ ಜಯನಗರದ ಡಾಕ್ಟರ್ ತಾರಮ್ಮ ಆಗಿದ್ದೀರಾ. ಈ ಮನೆಗೆ ಯಾವಾಗ ಬಂದ್ರಿ? ಮನೆ ಬಹಳ ಬ್ಯೂಟಿಫುಲ್ ಆಗಿದೆ. ನಂಗೆ ನೋಡಿ ತುಂಬ ಖುಷಿ ಆಯಿತು. ಹೊಸ ಮನೆಗೆ ನಾನೇ ಫಸ್ಟ್ ಬಂದ ಮೊದಲ ಜರ್ನಲಿಸ್ಟ್ ಅನಿಸುತ್ತೆ. ಸೊ ಈ ಮನೆಗೆ ಬಂದಿದ ತಕ್ಷಣ ನಿಮ್ಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಒಂದು ಕಡೆ ಡಾಕ್ಟ್ರೇಟ್ ಬಂದಿದೆ, ಮತ್ತೊಂದು ಕಡೆ ವೇಣು ಸರ್ ಇದನ್ನೆಲ್ಲ ಫುಲ್ ಡಿಸೈನ್ ಮಾಡಿದ್ರು ಅಂತ ಕೇಳ್ಪಟ್ವಿ. ಅವರು ಮತ್ತೆ ಸಿನಿಮಾಗಳಿಗೆ ಸಕ್ರಿಯರಾಗ್ತಾ ಇದ್ದಾರೆ. ಎಸ್, ಜೆ ಪಿ ನಗರದಲ್ಲಿ ಏನಾಯಿತು, ಆ ಮನೆ ಫುಲ್ಲು ಕಮರ್ಷಿಯಲ್ ಆಗಿ ಅಕ್ಕಪಕ್ಕದಲ್ಲೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಬಂದುಬಿಟ್ವು. ಆಮೇಲೆ ನಮಗೆ ಅಲ್ಲಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಮನೆಯಿಂದ ಕಾರ್ ತೆಗಿಯೋದು ಕಷ್ಟ ಆಗ್ತಾಯಿತ್ತು. ಇದು ನಮ್ಮ ತಾತನ ಮನೆ. ನಮಗೆ ಅಂದರೆ ನಮ್ಮ ಸ್ವಲ್ಪ ಹಿಂಭಾಗಕ್ಕೆ ಬರುತ್ತೆ ಮನೆ. ಅದಕ್ಕೆ ನನ್ನ ತಾಯಿಗೆ ಇಷ್ಟ ಇರಲಿಲ್ಲ. ನಮಗೇನು ರೋಡಿಗೆ ಕಾಣಲ್ಲ, ಮನೆ ಬೇಡ ಅಂತಲ್ಲ ಅಂತಿತ್ತು ಅಮ್ಮ. ಬಟ್ ನನಗೇನಂದರೆ ನಮಗೆ ವೇಣುಗೆ ಇಷ್ಟ ಆಯಿತು ಇಲ್ಲಿ ಮನೆ ಮಾಡಬೇಕು ಅಂತ. ನನಗಿಂತ ಹೆಚ್ಚಾಗಿ ವೇಣುಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸರಿ, ಇಲ್ಲಿಗೆ ಬಂದು 6 ತಿಂಗಳಾಗೋಯ್ತು ನಾವು ಈ ಮನೆಗೆ ಬಂದು. ಅಂದರೆ 2018ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆಮೇಲೆ 19, 20, 21 ಕೋವಿಡಲ್ಲಿ ನಿನ್ಗೆ ಗೊತ್ತು ನಿಂತೋಯ್ತು, ಯಾರೂ ಕೆಲಸಗಾರ ಬರಲಿಲ್ಲ. ತಿರ್ಗಾ 22ರಿಂದ ವೇಣು ನಿಂತರು, ಅವರೇ ನಿಂತು ನಾನೇ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅವ್ರಿಗೆ ತುಂಬ ಜನ ಸಹಾಯ ಮಾಡಿದ್ರು. ಮಧು ಸರ್, ಡಾಕ್ಟರ್ ಮಧು ಅವರು, ವಾಸೂರವರು, ನಾಗೇಶ್ರವರು, ಈ ಥರ ಎಲ್ಲ ನಿಂತ್ಕೊಂಡು ಅವ್ರ ಜೊತೆಗೆ ಈ ಕನಸನ್ನು ನನಸು ಮಾಡಿದ್ರು. ಅದೇ ತುಂಬ ನಿಂತು ಶ್ರದ್ಧೆ ವಹಿಸಿ ಕಟ್ಟಿದ್ದು ಖಂಡಿತವಾಗ್ಲೂ ನನ್ನ ಯಜಮಾನನೇ. ಈ ಮನೆ ಒಳಗಡೆ ಕಟ್ಟಬೇಕಾದ್ರೆ ನನ್ನ ಸೇರಿಸ್ತಾನೆ ಇರಲಿಲ್ಲ. ನೀ ಬರಬೇಡ ಅನ್ನೋರು. ಯಾಕೆಂದರೆ ಗೊತ್ತು ನಾನು ಏನಾದರೂ ಬದಲಾವಣೆ ಹೇಳ್ತೀನಿ, ಅದು ಬೇಡ, ಅದು ಹಂಗಿರಬೇಕು, ಇದು ಬೇಡ, ಇದು ಹಿಂಗಿರಬೇಕು ಅಂತೀನಿ ಅಂತನೋ ಏನೋ, ಅಥವಾ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತನೋ ಏನೋ ನನಗೆ ಸೇರಿಸಲಿಲ್ಲ. ನಾನು ಮಾತ್ರ ದೇವ್ರ ಮನೆ ಮಾತ್ರ ಬೇಡ್ಕೊಳ್ತಾನೆ ಇದ್ದೆ. ನಂಗೆ ಹಿಂಗೆ ಇರಬೇಕು, ಆದಷ್ಟು ದೊಡ್ಡದಿರಬೇಕು, ಹಿಂಗೆ ಕೂತ್ಕೋಬೇಕು, ಆ ಥರ ಏನೇನೋ ಹೇಳ್ತೀನಿ. ಸೊ ಅದೇ ಥರದಲ್ಲಿ ಮಾಡಿಕೊಟ್ರು. ಅಫ್ಕೋರ್ಸ್ ಸಾಲಗಳು ಮಾಡಿದ್ವಿ, ನ್ಯಾಚುರಲಿ ಎಲ್ಲರೂ ಮಾಡಿರ್ತಾರೆ ಅದು. ಲೋನ್ಗಳು ಅದು ಎಲ್ಲ ತೆಗೆದುಕೊಂಡು ಮಾಡಿದ್ವಿ. ನನ್ನ ಕುಟುಂಬ, ವೇಣೂರ ಕುಟುಂಬ ಆಗಲಿ, ನಮ್ಮ ಕುಟುಂಬನೂ ಸಹಾಯ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಕನಸು ನನಸಾಯಿತು. ಸೂಪರ್ ತಾರಮ್ಮ, ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು. ಪ್ರತಿಯೊಬ್ಬರಿಗೂ ತಮ್ಮ ಜೀವಮಾನದಲ್ಲಿ ಎಷ್ಟೇ ಸಾಧಿಸಿದ್ರು ಕೂಡ ನನಗೆ ಇನ್ನೂ ಏನೋ ಒಂದು ಮಾಡ್ಬೇಕನ್ಸುತ್ತೆ ಅಂಥದ್ದು ಏನೋ ಒಂದು ಸಣ್ಣ ಕೊರಗಿದ್ದೇ ಇರುತ್ತೆ. ನಿಮಗೆ ರಾಜಕಾರಣ ಮತ್ತು ಸಿನಿಮಾದಲ್ಲಿ ಇನ್ನೂ ಏನು ಮಾಡಬೇಕು ಅಂತ ಒಂದು ಡ್ರೀಮ್ ಪ್ರಾಜೆಕ್ಟು ಅಥವಾ ಒಂದು ಡ್ರೀಮ್ ರೋಲು ಅಥವಾ ಒಂದು ಡ್ರೀಮು ಪದವಿ ಅನ್ನೋದಿರುತ್ತೆ, ಆ ಥರದ್ದು ಏನಿದೆ ಅಂತಕ್ಕಂಥದ್ದು ಲಾಸ್ಟ್ಗೆ? ಲಾಸ್ಟಿಗಲ್ಲ, ಫಸ್ಟಿಗೂ ಅದು ಸಿನಿಮಾ ಪಾತ್ರಗಳು ನನಗೆ ಇನ್ನಿಷ್ಟು ಗಟ್ಟಿ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ, ಇನ್ನಿಷ್ಟು ಅರ್ಥಪೂರ್ಣವಾದ ಪಾತ್ರಗಳು ಮಾಡಬೇಕು ಅಂತ ಆಸೆ, ಇನ್ನಿಷ್ಟು ಸಾಧನೆಗಳನ್ನು ಮಾಡಬೇಕು ಅಂತ ಆಸೆ ಆ ಪಾತ್ರಗಳ ಮೂಲಕ. ರಾಜಕೀಯ ರಂಗದಲ್ಲಿ ದಯಮಾಡಿ ನನ್ನ ಪಕ್ಷದವರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅದರಲ್ಲಿ ನಾನೇನು ಕೆಲಸ ಮಾಡ್ಬೋದು, ನನ್ನ ಪಕ್ಷವನ್ನು ಎಷ್ಟು ಗಟ್ಟಿ ಮಾಡ್ಬೋದು, ಅಥವಾ ನನ್ನ ದೇಶಕ್ಕೆ, ರಾಜ್ಯಕ್ಕೆ, ಜನತೆಗೆ ಏನು ಒಳ್ಳೇದು ಮಾಡಬಹುದು ಅಂತ ತೋರಿಸ್ಕೊಡ್ಬೇಕು ಅಂತ ಆಸೆ. ಅಂದರೆ MLA ಆಗಬೇಕು ಅನ್ನೋದನ್ನ ಹೇಳ್ತಿದ್ರೆ ಇಂಡೈರೆಕ್ಟಾಗಿ ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಇಂಥ ಪದವಿ ಅಂಥ ಪದವಿ ಅಂತ ಹೇಳಲಾರೆ. ಅವಕಾಶಗಳು ಹೆಣ್ಣುಮಕ್ಕಳಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ನಾನೊಬ್ಬ ಹೆಣ್ಮಗಳಾಗಿ ನೀನು ನನ್ನನ್ನೇ ಕೇಳಿದ್ದಕ್ಕೆ ನಾನು ಹೇಳಿದೆ, ನನಗೆ ಅಂಥ ಅವಕಾಶಗಳು ನಾನು ಸಿಗುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ತಾರಮ್ಮ. ಥ್ಯಾಂಕ್ ಯು ಸೋ ಮಚ್. ನಾನೊಂದು ಹೇಳಲೇಬೇಕು, ಗ್ಯಾರಂಟಿ ನ್ಯೂಸ್ ಇದೇ ಫೆಬ್ರವರಿಯಿಂದ ಪ್ರಾರಂಭ ಆಗ್ತಾ ಇದೆ. ನಮಗೆಲ್ರಿಗೂ ಮನೆಗೂ ಬರ್ತಾ ಇದ್ದಾರೆ ಇನ್ನೊಬ್ಬ ಹೊಸ ಅತಿಥಿಯನ್ನು ಮನಸಾರೆ ಸ್ವಾಗತ ಮಾಡೋಣ. ಮನೆಗಳಲ್ಲಿ, ಮನಸ್ಸುಗಳಲ್ಲಿ ತುಂಬಿಕೊಳ್ಳೋಣ. ನಿಮ್ಮಿಂದ ಒಳ್ಳೊಳ್ಳೆ, ಆಗಲೇ ಹೇಳಿದೆ ನಾನು, ಒಳ್ಳೊಳ್ಳೆ ಸುದ್ದಿಗಳು, ನಿಜವಾದ ಸುದ್ದಿಗಳು, ದಿಟ್ಟವಾದ ಸುದ್ದಿಗಳು ನಮಗೆಲ್ರಿಗೂ ತಲುಪುವಂಥದ್ದಾಗಲಿ, ಮಾರ್ಗದರ್ಶನ ಮಾಡುವಂಥದ್ದಾಗಲಿ. ಏಕೆಂದರೆ ಇತ್ತೀಚಿನ ಸುದ್ದಿವಾಹಿನಿಗಳು ಬರೀ ಸುದ್ದಿವಾಹಿನಿಗಳಾಗಷ್ಟೇ ಇಲ್ಲ, ಎಷ್ಟೋ ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀರಿ. ನಮಗೊಂಥರ ಖುಷಿ ಅನಿಸುತ್ತೆ, ಅರೆ ಹೌದಲ್ವಾ, ಇದು ಹಿಂಗೆ ಮಾಡಬೇಕಲ್ವಾ ಅನ್ನೋ ಥರದಲ್ಲಿ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ವಾಹಿನಿ ಕೆಲಸ ಮಾಡಲಿ, ಚೆನ್ನಾಗಿ ಹೆಸರು ತಗೊಳ್ಳಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ತಾರಮ್ಮ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ತಾರಾ ಅನುರಾಧ ಅವರ ಮನದಾಳದ ಮಾತುಗಳನ್ನು. ನನಗಂತೂ ಬಹಳ ಖುಷಿ ಆಯಿತು. ನನಗೆ ಇಷ್ಟವಾದಂತಹ ಕಲಾವಿದೆ ಕೂಡ ಹೌದು. ನಾನು ಪ್ರೀತಿಯಿಂದ ಅಕ್ಕ ಅಂತ ಕರಿತೀನಿ. ಅವರು ನನ್ನ ತಮ್ಮನ ರೀತಿ ಭಾವಿಸ್ತಾರೆ ಪ್ರತಿ ಇದರಲ್ಲೂ ಕೂಡ. ಏನೇ ಇದ್ದರೂ ಅಂದರೆ ಸಿನಿಮಾ ಆಗಲಿ, ಸಿನಿಮೇತರವಾಗಲಿ ಯಾವಾಗಲೂ ಟಚ್ಚಲ್ಲಿ ಇರ್ತಕ್ಕಂಥ ಒಂದು ಜೀವ ಅದು. ಅಂದರೆ ನಮಗೆ ಒಂಥರ ಮೋರ್ ದನ್ ಫ್ಯಾಮ್ಲಿ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ. ಹಾಗಾಗಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿ ಆಯಿತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಾರಮ್ಮ ಅವರೊಟ್ಟಿಗೆ ಮತ್ತಿಬ್ಬರು ಕಲಾವಿದರಿಗೆ, ದೊಡ್ಡ ಕಲಾವಿದರಿಗೆ ಡಾಕ್ಟ್ರೇಟ್ ಬಂದಿದೆ. ಸಾಧು ಕೋಕಿಲ ಅವರು ಇನ್ಮೇಲೆ ಡಾಕ್ಟರ್ ಸಾಧು ಕೋಕಿಲ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಗಿರಿಜಾ ಲೋಕೇಶ್ ಅವರು, ಡಾಕ್ಟರ್ ಗಿರಿಜಾ ಲೋಕೇಶ್ ಅವರಾಗಿ ಅವರು ಒಂದು ಪ್ರಶಸ್ತಿಯನ್ನು, ಅಂದರೆ ಪ್ರದಾನವನ್ನು
ಅಂದರೆ ಪಡಿತಾ ಇದ್ದಾರೆ. ಸೊ ಹಾಗಾಗಿ ಇವರು ಮೂವರಿಗೂ ಕನ್ನಡ ಚಿತ್ರರಂಗದ ಮೂವರು ದೊಡ್ಡ ಕಲಾವಿದರಿಗೆ ಈ ಥರದ ಒಂದು ಗೌರವ ಸಂದಿರ್ತಕ್ಕಂಥದ್ದು ಖುಷಿಯ ವಿಚಾರ. ಇದಾಗಿತ್ತು ತರಮ್ಮ ಅವರೊಟ್ಟಿಗಿನ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಲಕ್ಷ್ಮೀನಾರಾಯಣ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.